ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BJ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಾರದ ಹೆಲ್ತ್ ಡ್ರಿಂಕ್ ಬಂದು ಆರೆಂಜ್ ಆ್ಯಂಡ್ ಪೊಮೊಗ್ರಾನೆಟ್. ಸೊ ಇದು ತುಂಬ ಸಿಂಪಲ್ ಇದು. ಸೊ ಅದಕ್ಕೊಂದು 2 ಆರೆಂಜ್ ತೊಗೊಂಡಿದ್ದೀನಿ, ಅದನ್ನು ಸಿಪ್ಪೆ ಸುಲಿದು ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಪೊಮೊಗ್ರಾನೆಟ್ 1 ಕಪ್ ಪೊಮೊಗ್ರಾನೆಟ್ ಸೀಡ್ಸ್ನ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಇದೆರಡನ್ನು ಮಿಕ್ಸಿಗೆ ಹಾಕ್ತೀನಿ ಇವಾಗ. ಸೊ ತುಂಬ ಸಿಂಪಲ್ ಬಟ್ ಅಷ್ಟೇ ಹೆಲ್ತ್ ಬೆನಿಫಿಟ್ಸ್ ಇದು. ಸೊ ನೋಡೋಣ ಬನ್ನಿ. ಸೊ ಆರೆಂಜಲ್ಲಿರೋ ಬೀಜನೆಲ್ಲ ತೆಗೆದಿದ್ದೀನಿ. ಸೊ ಇದನ್ನು ಮಿಕ್ಸಿಗೆ ಹಾಕೋಣ. ಸೊ ಈಗ ದಾಳಿಂಬೆ ಹಣ್ಣ ಬೀಜನ ಹಾಕೋಣ. ಸೊ ಇದು ನಾನು ಒಂದು 3-4 ಗ್ಲಾಸ್ಗಾಗಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಇನ್ನೂ ಜಾಸ್ತಿ ಹಾಕಬೇಕು ಅಂದರೆ ಹಾಕ್ಕೊಬೋದು, ಅಥವಾ ಇನ್ಯಾವುದಾದ್ರೂ ಹಣ್ಣನ್ನು ಸೇರಿಸ್ಬೋದು. ಇವಾಗ ಈ ಎರಡನ್ನು ಗ್ರೈಂಡ್ ಮಾಡ್ಕೊಳ್ಳೋಣ, ನೀರು ಹಾಕ್ದೀರ. ಸೊ ಇವಾಗ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ. ಸೊ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೇನು ಸಕ್ಕರೆ ಏನು ಹಾಕೋದು ಬೇಡ. ಸೊ ಹುಳಿ ಏನಾದರೂ ಇದು ಆರೆಂಜ್ ಹುಳಿ ಇದ್ದರೆ ಸ್ವಲ್ಪ ಜೇನುತುಪ್ಪ 1-2-3 ಡ್ರಾಪ್ಸ್ ಹಾಕ್ಕೊಬೋದು. ಸೊ ಇದು ಹೆಲ್ತ್ ಡ್ರಿಂಕ್ ಆಗಿರೋದ್ರಿಂದ ಸೊ ನ್ಯಾಚುರಲ್ ಫ್ರೂಟಲ್ಲಿರೋ ಸಕ್ಕರೆನೇ ಸಾಕಾಗಿದೆ, ಸ್ವೀಟ್ನೆಸ್ಸೇ ಸಾಕು. ಸೊ ನೋಡಿ, ಈ ಥರ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಈ ಸ್ಕ್ರಬ್ಬಾಗಿ ಯೂಸ್ ಮಾಡ್ಬೋದು, ಅಥವಾ ಮಕ್ಕಕ್ಕೆ ಒಂದು ಸ್ವಲ್ಪ ತೊಗೊಂಡು ಹಚ್ಕೊಂಡು ಒಂದು 10-15 ಮಿನಿಟ್ಸ್ ಆದಮೇಲೆ ತೊಳ್ಕೊಂಡ್ರೆ ಮುಖ ಒಳ್ಳೆ ಗ್ಲೋ ಬರುತ್ತೆ. ಸೊ ಬನ್ನಿ ಈ ಜ್ಯೂಸನ್ನ ಇವಾಗ ಗ್ಲಾಸ್ಗೆ ಹಾಕೋಣ. ಸೊ ನೋಡಿದ್ರಲ್ಲ, ಹೆಲ್ತ್ ಡ್ರಿಂಕ್ ರೆಡಿಯಾಗಿದೆ. ಸೊ ಆರೆಂಜ್ ಪೊಮೊಗ್ರಾನೆಟ್ ಜ್ಯೂಸ್ ರೆಡಿಯಾಗಿದೆ. ಸೊ ಎಷ್ಟು ಸಿಂಪಲ್ ಆಗಿತ್ತಲ್ವಾ? ಸೊ ನೀವು ಟ್ರೈ ಮಾಡಿ. ಆಮೇಲೆ ಆರೆಂಜ್ ಗೊತ್ತಲ್ಲ, ಸೊ ಎಷ್ಟು ಒಳ್ಳೆಯದು ಅದು ಓವರಾಲ್ ಹೆಲ್ತ್ಗೆ. ಪೊಮೊಗ್ರಾನೆಟ್ ದಾಳಿಂಬೆ ಬೀಜ ಕೂಡ ಸೊ ಓವರಾಲ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ಹಾರ್ಟ್ ಹೆಲ್ತ್ಗೆ, ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸ್, ಆ್ಯಂಟಿ ಇನ್ಫ್ಲಮೇಟ್ರಿ ಎಲ್ಲ ವೈಟಮಿನ್ಸ್ ಎಲ್ಲ ಇರುತ್ತೆ. ಸೊ ನೀವು ಟ್ರೈ ಮಾಡಿ, ಆಮೇಲೆ ಅದರದ್ದು ಬೆನಿಫಿಟ್ಸ್ ಪಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ. ಹೋಪ್ ಯು ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.